ನಿಮ್ಗೆ ಈ ವಿಷಯದ ಬಗ್ಗೆ ಗೊತ್ತಿದೆಯಾ? ನೀವು ದಿನಾಲು ನಿಮ್ಮ ಹಲ್ಲುಗಳನ್ನು ಕ್ಲೀನ್ ಮಾಡಲು ಬಳಸುತ್ತಿರುವ ಟೂತ್ ಪೇಸ್ಟ್ ಪಾಯ್ಸನ್ ಗಿಂತಲೂ ಹೆಚ್ಚು ಡೇಂಜರಸ್ ಆಗಿದೆ. ಅದರಿಂದ ನಿಮ್ಗೆ ಕ್ಯಾನ್ಸರ್ ನಂತಹ ರೋಗ ಕೂಡ ಆಗಬಹುದು. ಮತ್ತು ಆ ಟೂತ್ ಪೇಸ್ಟ್ ಇಂದ ನಿಮಗೆ ಡೆಂಟಲ್ ಫ್ಲೋರೋಸಿಸ್, ಸ್ಕಿನ್ ಇರಿಟೇಷನ್, ಐ ಇರಿಟೇಷನ್, ಬ್ರೀದಿಂಗ್ ಪ್ರಾಬ್ಲಮ್ ಮತ್ತು ಟೈಪ್ 2 ಡಯಾಬಿಟಿಸ್ ದಂತಹ ರೋಗಗಳು ಬರುವ ಸಾಧ್ಯತೆ ಕೂಡ ಇದೆ. ಆದರೆ ಭಾರತದಲ್ಲಿ 70% ಹೆಚ್ಚು ಜನ ಇಂತಹ ಟೂತ್ ಪೇಸ್ಟ್ ಗಳನ್ನು ಬಳಸುತ್ತಿದ್ದಾರೆ. ಅವರಿಗೆ ಈ ಟೂತ್ ಪೇಸ್ಟ್ ಗಳಿಂದ ಎಂತ ದೊಡ್ಡ ರೋಗಗಳು ಬರಬಹುದೆಂದು ಕಲ್ಪನೆ ಕೂಡ ಇಲ್ಲ. ದೊಡ್ಡ ಕಂಪನಿಗಳು ಇಂತಹ ಸಾಮಾನ್ಯ ಜನರಿಗೆ ಮೋಸ ಮಾಡಿ ತಮ್ಮ ಪ್ರಾಡಕ್ಟ್ ಅನ್ನು ಸರಳವಾಗಿ ಸಾಮಾನ್ಯ ಜನರಿಗೆ ಮಾರು ಬಿಡುತ್ತಾರೆ. ಹಾಗಿದ್ದರೆ ಜನ ಹೇಗೆ ಇಂಥ ಟೂತ್ ಪೇಸ್ಟ್ ಗಳಿಂದ ಎಡಿಕ್ಟ್ ಆಗಿದ್ದಾರೆ? ಯಾಕೆ ಈ ಟೂತ್ ಪೇಸ್ಟ್ ಗಳಿಂದ ನಮಗೆ ಕ್ಯಾನ್ಸರ್ ನಂತಹ ರೋಗ ಬರುತ್ತದೆ? ಯಾಕೆ ಈ ಟೂತ್ ಪೇಸ್ಟ್ ಗಳು ಪಾಯ್ಸನ್ ಗಿಂತಲೂ ಹೆಚ್ಚು ಡೇಂಜರಸ್ ಆಗಿವೆ? ಅವೆಲ್ಲ ಉತ್ತರವನ್ನು ಪಡೆಯೋಣ. ವರ್ಷ 1870ರಲ್ಲಿ ಕೆಲವರು ಹಲ್ಲುಗಳನ್ನು ಉಜ್ಜಲು ಬಳಸುತ್ತಿದ್ದ ಪೌಡರ್ ನಲ್ಲಿ ಸೋಪ್ ಅನ್ನು ಹಾಕಿ ಜಾರ್ ಅಥವಾ ಟ್ಯೂಬ್ ನಲ್ಲಿ ತುಂಬಿ ಮಾರುಕಟ್ಟೆಯಲ್ಲಿ ಮಾರಲು ಪ್ರಾರಂಭಿಸಿದರು. ಇದೇ ಸಮಯದಲ್ಲಿ ಅಮೆರಿಕದಲ್ಲಿ ಕೋಲ್ಗೇಟ್ ಕಂಪನಿಯು ತನ್ನ ಟೂತ್ ಪೇಸ್ಟ್ ಗಳನ್ನು ತಯಾರಿಸಲು ಪ್ರಾರಂಭಿಸಿತು. ಇದೇ ಸಮಯದಲ್ಲಿ ಭಾರತದಲ್ಲಿ ಜನರು ಆಯುರ್ವೇದಿಕ ಪದ್ಧತಿಯಲ್ಲಿ ತಮ್ಮ ಹಲ್ಲುಗಳನ್ನು ಉಜ್ಜಲು ದಾತುನ್ ಮತ್ತು ದಂತ ಮಂಜನಗಳನ್ನು ಬಳಸುತ್ತಿದ್ದರು. ಆದರೆ 20ನೇ ಶತಮಾನದಲ್ಲಿ ವಿದೇಶಿ ಟೂತ್ ಪೇಸ್ಟ್ ಕಂಪನಿಗಳು ಭಾರತಕ್ಕೆ ಬರುತ್ತವೆ. ಈ ಕಂಪನಿಗಳು ತಮ್ಮ ಮಾರ್ಕೆಟಿಂಗ್ ಸ್ಟ್ರಾಟಜಿಯಿಂದ ಜನರಲ್ಲಿ ತಮ್ಮ ಟೂತ್ ಪೇಸ್ಟ್ ಅನ್ನು ಮಾರಲು ಪ್ರಾರಂಭಿಸಿದರು. 21ನೇ ಶತಮಾನ ಬರ್ತಾ ಜನರಲ್ಲಿ ಹೆಚ್ಚು ಬುರುಗು ಬಿಡುವ ಟೂತ್ ಪೇಸ್ಟ್ ಗಳು ಹಲ್ಲುಗಳನ್ನು ಹೆಚ್ಚು ಸ್ವಚ್ಛ ಮತ್ತು ಸ್ಟ್ರಾಂಗ್ ಆಗಿ ಮಾಡುತ್ತವೆ ಎಂದ ಕಲ್ಪನೆಯು ಈ ಕಂಪನಿಗಳ ಮಾರ್ಕೆಟಿಂಗ್ ಸ್ಟ್ರಾಟಜಿಯಿಂದ ಮೂಡಿ ಮತ್ತು ಕೆಲವರು ಇಂತಹ ಟೂತ್ ಪೇಸ್ಟ್ ಗಳನ್ನು ಯೂಸ್ ಮಾಡುವುದು ಆಧುನೀಕರಣವಾಗುವುದೆಂದು ಜನರು ತಮ್ಮ ಹಲ್ಲುಗಳನ್ನು ಉಜ್ಜಲು ಭಾರತದ ಆಯುರ್ವೇದಿಕ ಪದ್ಧತಿಯನ್ನು ಬಿಟ್ಟು ಅಮೆರಿಕ ಮತ್ತು ಯುರೋಪ್ ದೇಶಗಳ ಪದ್ಧತಿಯನ್ನು ಅನುಸರಿಸಲು ಪ್ರಾರಂಭಿಸಿದರು. ಹೀಗೆ ಭಾರತದ ಜನರು ತಮ್ಮ ಭಾರತದ ಪದ್ಧತಿಯನ್ನು ಬಿಟ್ಟು ಇಂತಹ ಟೂತ್ ಪೇಸ್ಟ್ ಗಳನ್ನು ಬಳಸಲು ಪ್ರಾರಂಭಿಸಿದರು. ಇವತ್ತು ಇಂತಹ ಟೂತ್ ಪೇಸ್ಟ್ ಕಂಪನಿಗಳ ಮಾರ್ಕೆಟ್ ಶೇರ್ ಭಾರತದಲ್ಲಿ 10 ರಿಂದ 12 ಸಾವಿರ ಕೋಟಿ ರೂಪಾಯಿ ಆಗಿದೆ. ಯಾವ ಟೂತ್ ಪೇಸ್ಟ್ ಭಾರತದಲ್ಲಿ 70%ಗಿಂತಲೂ ಹೆಚ್ಚು ಜನ ಬಳಸುತ್ತಾರೆ, ಅದರಲ್ಲಿ ಈ 4 ಕೆಮಿಕಲ್ ಗಳು ಇರುವುದರಿಂದ ಆ ಟೂತ್ ಪೇಸ್ಟ್ ಅವರ ಆರೋಗ್ಯಕ್ಕೆ ಡೇಂಜರಸ್ ಆಗಿರುತ್ತದೆ. ಮೊದಲನೇ ಕೆಮಿಕಲ್ ಸೋಡಿಯಂ ಲಾರೆಲ್ ಸಲ್ಫೇಟ್. ಈ ಕೆಮಿಕಲ್ ಅನ್ನು ಟೂತ್ ಪೇಸ್ಟ್ ನಲ್ಲಿ ಬುರುಗು ಬರಬೇಕೆಂಬ ಕಾರಣದಿಂದ ಹಾಕಲಾಗುತ್ತದೆ. ಇದೇ ಕೆಮಿಕಲ್ ಇರುವ ಕಾರಣದಿಂದಾಗಿ ನೀವು ಯಾವಾಗ ಟೂತ್ ಪೇಸ್ಟ್ ಗಳಿಂದ ನಿಮ್ಮ ಹಲ್ಲುಗಳನ್ನು ಉಜ್ಜುವಾಗ ನಿಮ್ಮ ಬಾಯಲ್ಲಿ ಬುರುಗು ಬಿಡುಗಡೆಯಾಗುತ್ತದೆ. ಈ ಕೆಮಿಕಲ್ ಅನ್ನು ಶೇವಿಂಗ್ ಕ್ರೀಮ್, ಸಾಬೂನು, ಶಾಂಪೂಗಳಲ್ಲಿ ಕೂಡ ಹಾಕಲಾಗುತ್ತದೆ. ಏಕೆಂದರೆ ಶಾಂಪೂಗಳಲ್ಲಿ ಬುರುಗು ಬರಬೇಕೆಂದರೆ ಇದೇ ಕೆಮಿಕಲ್ ಕಾರಣ. ಜನರಲ್ಲಿ ಹೆಚ್ಚು ಬುರುಗು ಬಿಡುವ ಟೂತ್ ಪೇಸ್ಟ್ ಗಳು ಒಳ್ಳೆಯದು ಎಂಬ ಕಲ್ಪನೆ ಇದೆ. ಆದರೆ ನಿಮ್ಗೆ ಗೊತ್ತಿರ್ಲಿ, ಹೆಚ್ಚು ಬುರುಗು ಬಿಡುವ ಟೂತ್ ಪೇಸ್ಟ್ ಗಳು ಅಷ್ಟೇ ಡೇಂಜರಸ್ ಆಗಿದೆ. ಏಕೆಂದರೆ ಸೋಡಿಯಂ ಲಾರೆಲ್ ಸಲ್ಫೇಟ್ ಅನ್ನು ಒಬ್ಬ ಮನುಷ್ಯನ ನಾಲಿಗೆಯ ಮೇಲೆ 1 ಹನಿ ಹಾಕಿದರೆ ಸಾಕು, ಆ ಮನುಷ್ಯನಿಗೆ ಕ್ಯಾನ್ಸರ್ ಆಗಿಬಿಡುತ್ತೆ. ಮತ್ತು ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ಕೂಡ ಇದೇ ಕೆಮಿಕಲ್ ಇದ್ದರೆ ನಿಮಗೆ ಭವಿಷ್ಯದಲ್ಲಿ ಕ್ಯಾನ್ಸರ್ ದಂತಹ ರೋಗವೂ ಆಗಬಹುದು. ಇದರಿಂದ ನಿಮ್ಗೆ ಕ್ಯಾನ್ಸರ್ ಮಾತ್ರ ಅಲ್ಲ, ನಿಮ್ಮ ಕಣ್ಣುಗಳು ಉರಿಯುವುದು, ಉಸಿರಾಟದ ಸಮಸ್ಯೆಗಳು, ಚರ್ಮ ರೋಗಗಳು ಬರುವ ಸಾಧ್ಯತೆ ಕೂಡ ಇದೆ. ಇದರಿಂದಾಗಿ ಈ ಕೆಮಿಕಲ್ ಅನ್ನು ಕೆಲವೊಂದು ದೇಶಗಳಲ್ಲಿ ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ಕೂಡ ಇಂತಹ ಸೋಡಿಯಂ ಲಾರೆಲ್ ಸಲ್ಫೇಟ್ ಕೆಮಿಕಲ್ ಇದ್ದರೆ ಆ ಟೂತ್ ಪೇಸ್ಟ್ ಅನ್ನು ನೀವು ಬೇಗನೆ ಬದಲಾಯಿಸಿ. SLS ಟೂತ್ ಪೇಸ್ಟ್ ಮಾತ್ರ ಹಾನಿಕಾರಕ ಅಲ್ಲ, 2ನೇ ಕೆಮಿಕಲ್ SLS ಟೂತ್ ಪೇಸ್ಟ್ ಗಳಿಗಿಂತಲೂ ಹೆಚ್ಚು ಡೇಂಜರಸ್ ಆಗಿದೆ. ಅದುವೇ ಫ್ಲೋರೈಡ್. ಫ್ಲೋರೈಡ್ ಅನ್ನು ಟೂತ್ ಪೇಸ್ಟ್ ನಲ್ಲಿ ಹಲ್ಲುಗಳು ಕೊಳೆತಕ್ಕೆ ಒಳಗಾಗಬಾರದು ಎಂಬ ಕಾರಣದಿಂದ ಹಾಕಲಾಗುತ್ತದೆ ಮತ್ತು ಕೆಲವರು ಡೆಂಟಿಸ್ಟ್ ಗಳು ಕೂಡ ಇದನ್ನು ಸಜೆಸ್ಟ್ ಮಾಡ್ತಾರೆ. ಆದರೆ ಮಕ್ಕಳಿಗಾಗಿ ಫ್ಲೋರೈಡ್ ಟೂತ್ ಪೇಸ್ಟ್ ವೆರಿ ಡೇಂಜರಸ್. ಇವನ್ ನಿಮ್ಗೆ ಗೊತ್ತಿರಲಿ, 2.8 ಗ್ರಾಂ ಫ್ಲೋರೈಡ್ ನ ಸೇವನೆಯಿಂದ ಒಬ್ಬ 50 kg ಮನುಷ್ಯನ ಡೆತ್ ಆಗಬಹುದು. ಈ ಫ್ಲೋರೈಡ್ ನಿಂದ ನಿಮ್ಗೆ ಡೆಂಟಲ್ ಫ್ಲೋರೋಸಿಸ್ ಎಂಬ ರೋಗ ಬರುತ್ತದೆ. ಈ ರೋಗದಲ್ಲಿ ನಿಮ್ಮ ಹಲ್ಲುಗಳು ಸಾಮಾನ್ಯವಾಗಿ ಹಳದಿಯಾಗುತ್ತವೆ ಮತ್ತು ಹಲ್ಲುಗಳ ಮೇಲೆ ಬ್ರೌನ್ ಮತ್ತು ವೈಟ್ ಸ್ಪಾಟ್ಸ್ ಗಳು ಉಳಿಯುತ್ತವೆ. ಮತ್ತು ಇಷ್ಟೇ ಅಲ್ಲ, ಫ್ಲೋರೈಡ್ ಟೂತ್ ಪೇಸ್ಟ್ ಇಂದ ನಿಮ್ಗೆ ಸ್ಕೆಲ್ಟನ್ ಫ್ಲೋರೋಸಿಸ್ ಎಂಬ ರೋಗ ಕೂಡ ಬರಬಹುದು. ಈ ರೋಗದಲ್ಲಿ ಸಾಮಾನ್ಯವಾಗಿ ದೇಹದ ಮೂಳೆಗಳು ದುರ್ಬಲಗೊಳ್ಳುತ್ತವೆ ಮತ್ತು ಮೊಳಕಾಲು ನೋವು ಕೂಡ ಆಗಬಹುದು.
ಆದ್ದರಿಂದ ವಿಶೇಷವಾಗಿ ಮಕ್ಕಳಿಗೆ ಇಂತಹ ಟೂತ್ ಪೇಸ್ಟ್ ಗಳಿಂದ ಹಲ್ಲುಗಳನ್ನು ಉಜ್ಜಬಾರದು. ಭಾರತದಲ್ಲಿ ಕೋಲ್ಗೇಟ್, ಸೆನ್ಸೋಡೈನ್, ಕ್ಲೋಸ್ಅಪ್, ಪೆಪ್ಸೋಡೆಂಟ್ ಎಂಬ ಟೂತ್ ಪೇಸ್ಟ್ ನಲ್ಲಿ ಫ್ಲೋರೈಡ್ ಇದೆ. ಆದ್ದರಿಂದ ಟೂತ್ ಪೇಸ್ಟ್ ಗಳನ್ನು ಖರೀದಿಸುವಾಗ ಅದರ ಹಿಂದೆ ಫ್ಲೋರೈಡ್ ಅನ್ನು ಚೆಕ್ ಮಾಡಿರಿ. ಫ್ಲೋರೈಡ್ ಹಾಗೆಯೇ ಡೇಂಜರಸ್ ಆದ ಕೆಮಿಕಲ್ ಅನ್ನು ಸಾಮಾನ್ಯವಾಗಿ ಹೆಚ್ಚಾದ ಟೂತ್ ಪೇಸ್ಟ್ ಗಳಲ್ಲಿ ಬಳಸುತ್ತಾರೆ. ಅದುವೇ ಸೋಡಿಯಂ ಸಚ್ಚರಿನ್. ಸೋಡಿಯಂ ಸಚ್ಚರಿನ್ ಕೆಮಿಕಲ್ ಕೃತಕ ಸಿಹಿ ಕಾರಕವಾಗಿದ್ದು ಇದನ್ನು ಟೂತ್ ಪೇಸ್ಟ್ ನಲ್ಲಿ ಸಿಹಿ ರುಚಿಯನ್ನು ಹೆಚ್ಚಿಸಲು ಬಳಸುತ್ತಾರೆ. ಆದರೆ ಇದು ಕೂಡ ನಮ್ಮ ಆರೋಗ್ಯಕ್ಕೆ ಹಾನಿಕಾರಕವಾಗಿದೆ, ಏಕೆಂದರೆ ನಮ್ಮ ಬಾಡಿಯು ಹಲವಾರು ನ್ಯಾಚುರಲ್ ಆಹಾರಗಳಿಂದ ಶುಗರ್ ಕಂಟೆಂಟ್ ಅನ್ನು ಸರಿಯಾದ ಪ್ರಮಾಣದಲ್ಲಿ ಗ್ರಹಣ ಮಾಡಿರುತ್ತದೆ. ಅದರಲ್ಲಿ ಕೃತಕ ಸಿಹಿ ಕಾರಕದ ಗ್ರಹಣದಿಂದ ನಮ್ಮ ಬಾಡಿಯಲ್ಲಿ ಶುಗರ್ ಕಂಟೆಂಟ್ ಹೆಚ್ಚಾಗಬಹುದು. ಹೇಗೆಂದರೆ ನಾವು ಟೂತ್ ಪೇಸ್ಟ್ ಗಳಿಂದ ಹಲ್ಲುಗಳನ್ನು ಉಜ್ಜುವಾಗ ನಾವು ಟೂತ್ ಪೇಸ್ಟಿನ ಬುರುಗವನ್ನು ಉಗುಳುತ್ತೇವೆ. ಆದರೆ ನಾವು ಎಷ್ಟೇ ಉಗುಳಿದರೂ ನಮ್ಮ ಬಾಯಲ್ಲಿ ಆ ಟೂತ್ ಪೇಸ್ಟ್ ದ ಕೆಲ ಅಂಶಗಳು ಉಳಿದು ಬಿಡುತ್ತದೆ. ಅದು ನಂತರ ನಮ್ಮ ಹೊಟ್ಟೆಯಲ್ಲಿ ಹೋಗುತ್ತದೆ. ಅದರಿಂದ ನಮ್ಮ ಬಾಡಿಗೆ ಇಫೆಕ್ಟ್ ಆಗುತ್ತದೆ. ಆ ಕಾರಣದಿಂದ ಸೋಡಿಯಂ ಸಚ್ಚರಿನ್ ಇರುವ ಟೂತ್ ಪೇಸ್ಟ್ ದಿಂದ ನಮ್ಮ ದೇಹದಲ್ಲಿ ಶುಗರ್ ಕಂಟೆಂಟ್ ಹೆಚ್ಚಾಗಬಹುದು. ಮತ್ತು ಸೋಡಿಯಂ ಸಚ್ಚರಿನ್ ಇರುವ ಕೆಮಿಕಲ್ ದಿಂದ ಮನುಷ್ಯನಿಗೆ ಟೈಪ್ 2 ಮಧುಮೇಹ ಎಂಬ ರೋಗ ಕೂಡ ಆಗಬಹುದು. ಕೆಲವರಿಗೆ ಸೋಡಿಯಂ ಸಚ್ಚರಿನ್ ಕೆಮಿಕಲ್ ದಿಂದ ಕ್ಯಾನ್ಸರ್ ಎಂಬ ರೋಗ ಕೂಡ ಆಗುತ್ತದೆ. ಇದೇ ಕಾರಣದಿಂದ ಟೂತ್ ಪೇಸ್ಟ್ ದ ಹಿಂದ್ಗಡೆ ವಾರ್ನಿಂಗ್ ಕೂಡ ಕೊಟ್ಟಿರುತ್ತಾರೆ. ಭಾರತದಲ್ಲಿ ಕೋಲ್ಗೇಟ್, ಕ್ಲೋಸ್ಅಪ್, ಪೆಪ್ಸೋಡೆಂಟ್ ಟೂತ್ ಪೇಸ್ಟ್ ಗಳಲ್ಲಿ ಸೋಡಿಯಂ ಸಚ್ಚರಿನ್ ಇದೆ. 4ನೇ ಕೆಮಿಕಲ್ ಟ್ರೈಕ್ಲೋಸನ್. ಟ್ರೈಕ್ಲೋಸನ್ ಭಾರತದ ಕೆಲವೊಂದು ಟೂತ್ ಪೇಸ್ಟ್ ಗಳಲ್ಲಿ ಕಾಣಬಹುದು. ಇದನ್ನು ಹಲ್ಲುಗಳ ವಸಡುಗಳು ಆರೋಗ್ಯಕರವಾಗಿ ಇರಬೇಕೆಂಬ ಕಾರಣದಿಂದ ಹಾಕಲಾಗುತ್ತದೆ. ಇದರಿಂದ ಹಲ್ಲಿನ ವಸಡುಗಳು ಸ್ವಚ್ಛವಾಗಿ ಇರುತ್ತವೆ. ಆದರೆ ನಿಮ್ಗೆ ಗೊತ್ತಿರಲಿ, ಅಮೆರಿಕದ FDA ಸಂಸ್ಥೆಯು ಈ ಕೆಮಿಕಲ್ ನಿಂದ ಸಾಬೂನು ಮತ್ತು ಹ್ಯಾಂಡ್ ವಾಶ್ ಗಳನ್ನು ತಯಾರಿಸಲು ಕೂಡ ಬ್ಯಾನ್ ಮಾಡಿದೆ. ಅಷ್ಟೇ ಅಲ್ಲ, ಯುರೋಪ್ ದೇಶಗಳು, ಆಸ್ಟ್ರೇಲಿಯಾ ಮತ್ತು ಜಪಾನ್ಗಳಲ್ಲಿ ಕೂಡ ಈ ಕೆಮಿಕಲ್ ಮೇಲೆ ಬಹಳ ಕಂಡೀಷನ್ಸ್ ಗಳನ್ನು ಹಾಕಲಾಗಿದೆ. ಟ್ರೈಕ್ಲೋಸನ್ ಅನ್ನು ಸ್ವಲ್ಪ ಅಧಿಕ ಪ್ರಮಾಣದಲ್ಲಿ ಸೇವನೆ ಮಾಡಿದರೆ ಅದರಿಂದ ನಿಮ್ಮ ಎಂಡೋಕ್ರೈನ್ ಸಿಸ್ಟಮ್ ಗೆ ಹಾನಿಯಾಗಬಹುದು. ಎಂಡೋಕ್ರೈನ್ ಸಿಸ್ಟಮ್ ಎಂದರೆ ನಿಮ್ಮ ದೇಹದಲ್ಲಿ ಪ್ರೊಡ್ಯೂಸ್ ಆದ ಹಾರ್ಮೋನ್ ದೇಹದ ಎಲ್ಲಾ ಅಂಗಗಳಿಗೆ ಸಾಗಾಣಿಕೆ ಮಾಡುವ ಸಿಸ್ಟಮ್ ಗೆ ಎಂಡೋಕ್ರೈನ್ ಸಿಸ್ಟಮ್ ಎನ್ನುತ್ತಾರೆ. ಎಂಡೋಕ್ರೈನ್ ಸಿಸ್ಟಮ್ ನ ಹಾನಿಯಿಂದ ದೇಹದ ಹಾರ್ಮೋನ್ ಕಾರ್ಯಗಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಮತ್ತು ನಿಮಗೆ ಗೊತ್ತಿರಲಿ, ಒಂದು ವೇಳೆ ದೇಹದ ಹಾರ್ಮೋನ್ಗಳು ಸರಿಯಾಗಿ ಕಾರ್ಯವನ್ನು ಮಾಡಲಿಲ್ಲವೆಂದರೆ ದೇಹದ ಅಂಗಗಳು ಕೂಡ ಸರಿಯಾಗಿ ಕಾರ್ಯನಿರ್ವಹಿಸುವುದಿಲ್ಲ. ಆದ್ದರಿಂದ ಟೂತ್ ಪೇಸ್ಟ್ ನಲ್ಲಿ ಟ್ರೈಕ್ಲೋಸನ್ ಕೆಮಿಕಲ್ ಇರುವುದು ಬಹಳ ಡೇಂಜರಸ್ ಆಗಿದೆ. ಮಾರುಕಟ್ಟೆಯಲ್ಲಿ ನಿಮ್ಗೆ ಈ 4 ಕೆಮಿಕಲ್ ಗಳು ಇರಲಾರದಂತಹ ಟೂತ್ ಪೇಸ್ಟ್ ಗಳು ಹಲವಾರು ಸಿಗುತ್ತವೆ. ಕೆಲವೊಂದು ಆಯುರ್ವೇದಿಕ ಟೂತ್ ಪೇಸ್ಟ್ ಗಳು ಕೂಡ ನಿಮ್ಗೆ ಸಿಗುತ್ತವೆ. ಅಥವಾ ನೀವು ಕೆಲವೊಂದು ಗಿಡಗಳ ದಾತುನ್ಗಳನ್ನು ಕೂಡ ಬಳಸಬಹುದು ಮತ್ತು ದಂತ ಮಂಜನಗಳನ್ನು ಕೂಡ ನೀವು ಬಳಸಬಹುದು. ಅವು ನಿಮಗೆ ಕಡಿಮೆ ಬೆಲೆಯಲ್ಲಿ ಬಹಳ ಸರಳವಾಗಿ ಸಿಗುತ್ತವೆ. ಶೇರ್ ಮಾಡಿರಿ ವಿಡಿಯೋನು ಯಾರಿಗೆ ಟೂತ್ ಪೇಸ್ಟ್ ಬಗ್ಗೆ ಮಾಹಿತಿ ಇಲ್ಲ. ವಿಡಿಯೋ ಇನ್ಫಾರ್ಮೇಟಿವ್ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿರಿ ಮತ್ತು ಚಾನೆಲ್ ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು.